ಬೈ ಎಲೆಕ್ಷನ್ ಆಗಿದೆ ದಾವಣಗೆರೆ ದಕ್ಷಿಣದಲ್ಲಿ ಮಹಾಯುದ್ಧ ಆಗೋಗಿದೆ ಆಲ್ರೆಡಿ ಕಾಂಗ್ರೆಸ್ನಲ್ಲಿ ಬಿರುಗಾಳಿ ಕೂಡ ಬೀಸ್ತಾ ಇರುವಂತದ್ದು ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರ ರಾಜೀನಾಮೆ ದಾವಣಗೆರೆ ದಕ್ಷಿಣ ಮಹಾಯುದ್ಧ ಕಾಂಗ್ರೆಸ್ನಲ್ಲಿ ಬಿರುಗಾಳಿ ಬೀಸ್ತಾ ಇದೆ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರ ರಾಜೀನಾಮೆ ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕ ಅಧ್ಯಕ್ಷ ಅಬ್ದುಲ್ ಜಬ್ಬಾರ್ ರಾಜೀನಾಮೆ ಫಲಿತಾಂಶ ಬರುವ ಮುನ್ನವೇ ರಾಜೀನಾಮೆ ಹೊಣೆ ಹೊತ್ರ ಹಾಗಾದ್ರೆ ರಿಜ್ವಾನ್ ಸಲೀಂ ಅಹಮದ್ ಸುದ್ದಿಗೋಷ್ಠಿಯಿಂದ ಜಬ್ಬಾರ್ ಅವರು ಬೇಸತ್ತಿದ್ರು ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಒಡುಕನ್ನ ತಂದಿದೆ ಈ ಒಂದು ಬೈ ಎಲೆಕ್ಷನ್ ಅನ್ನೋದು ನಿನ್ನೆ ಜಬ್ಬಾರ್ ರಾಜೀನಾಮೆ ಇಂದು ನಾಜೀರ್ ತಲೆದಂಡ ಆಗುವಂತಹ ಸಾಧ್ಯತೆ ಕೂಡ ಇದೆ ಇಂದು ಪರಿಷತ್ ಸದಸ್ಯ ನಾಜೀರ್ ಅಹಮದ್ ರಾಜೀನಾಮೆ ಸಾಧ್ಯತೆ ಇರುವಂತದ್ದು ಸಿಎಂ ರಾಜಕೀಯ ಕಾರ್ಯದರ್ಶಿಯಾಗಿರುವಂತಹ ನಾಜೀರ್ ಅಹಮದ್ ಸಚಿವ ಜಮೀರ್ ಅಬ್ದುಲ್ ಜಬ್ಬಾರ್ ನಾಜೀರ್ ವಿರುದ್ಧ ಆರೋಪಗಳು ಕೂಡ ಕೇಳಿಬಂದಿತ್ತು ಜಬ್ಬಾರ್ ತಲೆದಂಡ ಆಯಿತು ನಾಜೀರ್ ಅಹಮದ್ ಆಗತ್ತಾ ಹಾಗಾದ್ರೆ ಆ ಸಾಧ್ಯತೆಗಳು ಹೆಚ್ಚಿನದಾಗಿ ಕಾಣಿಸ್ತಾ ಇದೆ ಯಾಕಂತ ಅಂದ್ರೆ ದಾವಣಗೆರೆ ಬೈ ಎಲೆಕ್ಷನ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನ ಕೊಡಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದ್ ಕಡೆ ಒಡಕುಗಳು ಆಲ್ರೆಡಿ ಶುರುವಾಗಿತ್ತು ಅದರಲ್ಲೂ ಕೂಡ ಜಮೀರ್ ಅವರು ಪಕ್ಕದ ಮನೆಗೆ ಬೆಂಕಿ ಬಿದ್ರೆ ಇವರು ಮೈ ಕಾಯಿಸ್ಕೊಂಡ್ರು ಅನ್ನೋ ರೀತಿನಲ್ಲಿ ಅವರು ನೆಡ್ಕೊಳ್ತಾ ಬಂದಿದ್ದಂಥದ್ದು ಹಾಗಾಗಿ ಎಲ್ಲೋ ಒಂದು ಕಡೆ ಒಡಕುಗಳು ಕಾಣಿಸ್ತಾ ಹೋಯ್ತು ಕಾಂಗ್ರೆಸ್ನಲ್ಲಿ ಅದರಲ್ಲೂ ಕೂಡ ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಈಗ ಆಲ್ರೆಡಿ ಎಲೆಕ್ಷನ್ ಕೂಡ ಆಗಿದೆ ರಿಸಲ್ಟ್ಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ನ ಇಬ್ಬರು ನಾಯಕರ ತಲೆದಂಡ ಆಗ್ತಾ ಇರುವಂತದ್ದು ಈಗ ಆಲ್ರೆಡಿ ಒಬ್ರು ರಾಜೀನಾಮೆ ಕೊಟ್ಟಿದ್ದಾರೆ ಇಂದು ಇನ್ನೊಬ್ರು ರಾಜೀನಾಮೆ ಕೊಡುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿರುವಂತದ್ದು ಮುಸ್ಲಿಂ ಬಂಡಾಯಕ್ಕೆ ಕುಮ್ಮಕ್ಕನ್ನ ಕೊಟ್ಟಿದ್ಯಾರಾಗಾದ್ರೆ ಒಂದ್ ಕಡೆನಲ್ಲಿ ಸಾದಿಕ್ ಪೈಲ್ವಾನ್ ಅವರು ಬಂಡಾಯವನ್ನ ಹೇಳ್ತಾರೆ ಹಾಗಾಗಿ ಅವರ ಮನವೊಲಿಸೋದ್ರಲ್ಲಿ ಎಲ್ಲೋ ಒಂದ್ ಕಡೆ ವಿಫಲ ಆಗಿತ್ತು ಅದಾದ ನಂತರ ಅವರ ಮನವೊಲಿಸಿದ್ರು ಅದು ಬೇರೆ ಪ್ರಶ್ನೆ ಆದ್ರೂ ಕೂಡ ಒಡುಕು ಅನ್ನೋದು ಸೃಷ್ಟಿ ಆಗ್ಬಿಟ್ಟಿತ್ತು ಅಲ್ಪಸಂಖ್ಯಾತರು ಎಲ್ಲೋ ಒಂದ್ ಕಡೆ ಜಮೀರ್ ಅವರ ಮೇಲೆ ಜೊತೆಯಲ್ಲಿ ನಾಜೀರ್ ಅವ್ರ ಮೇಲೆ ಆಗಿರ್ಬೋದು ಅಬ್ದುಲ್ ಜಬ್ಬಾರ್ ಅವ್ರು ಆಗಿರ್ಬೋದು ಅವರೆಲ್ಲರ ವಿರುದ್ಧ ಕಿಡಿಕಾರೋದಕ್ಕೆ ಶುರು ಮಾಡ್ಕೊಂಡಿದ್ರು ಹಾಗಾಗಿ ಇದೀಗ ರಾಜೀನಾಮೆಯನ್ನ ಕೊಡೋ ಸ್ಥಿತಿ ಬಂದಿರುವಂತದ್ದು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಮುಸ್ಲಿಮರು ಬಂಡಾಯಕ್ಕೆ ಪರೋಕ್ಷವಾಗಿ ಎಲ್ಲೋ ಒಂದ್ ಕಡೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರ ಬಂಡಾಯ ಏಳಲೇಬೇಕು ಅಂತ ಹೇಳಿದ್ದಂಥದ್ದ ಹಾಗಾಗಿ ಇದೀಗ ತಲೆದಂಡ ಆಗ್ತಾ ಇರೋದು ಗೊತ್ತಾಗ್ತಾ ಇಲ್ಲ ಆದ್ರೆ ಇದೀಗ ರಾಜೀನಾಮೆಯನ್ನ ಕೊಡೋದಕ್ಕೆ ಮುಂದಾಗ್ತಾ ಇರುವಂತದ್ದು ಎಲ್ಲೋ ಒಂದ್ ಕಡೆ ಜಮೀರ್ ಅವ್ರಿಗೂ ಕೂಡ ಸಂಕಷ್ಟ ಕಾದಿದ್ಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ ಇದೇ ಸಂದರ್ಭದಲ್ಲಿ ಏನೇನೆಲ್ಲ ಆರೋಪಗಳಿತ್ತು ಕೆಲವೊಂದಷ್ಟು ರೀತಿಯಾದ ಆರೋಪಗಳನ್ನ ಕೂಡ ಮಾಡಲಾಗಿತ್ತು ಇದೇ ಸಂದರ್ಭದಲ್ಲಿ ಯಾಕಂತ ಅಂದ್ರೆ ದಾವಣಗೆರೆಯಲ್ಲಿ ಶತಾಯಗತಾಯ ಕಾಂಗ್ರೆಸ್ ಗೆಲ್ಲಲೇಬೇಕು ಅನ್ನುವಂತಹ ಹಂಬಲ ಇತ್ತು ಜೊತೆಯಲ್ಲಿ ಗೆಲ್ಲೇಬೇಕಾಗಿತ್ತು ಶಾಮನೂರು ಶಿವಶಂಕರಪ್ಪ ಅವರು ಆಡಳಿತವನ್ನ ಮಾಡ್ಕೊಂಡು ಬಂದಿದ್ರು ಸತತವಾಗಿ ಆದ್ರೆ ಅದಾದ ನಂತರ ಟಿಕೆಟ್ ಅಲ್ಪಸಂಖ್ಯಾತರಿಗೆ ಕೊಡ್ತಾರೆ ಅನ್ನುವಂತಹ ಮಾತನ್ನ ಕೂಡ ಕೊಟ್ಟಿದ್ರು ಆದ್ರೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ಲಿಲ್ಲ ಹಾಗಾಗಿ ಇದೀಗ ತಲೆದಂಡ ಆಗ್ತಾ ಇರುವಂತದ್ದು ಅಲ್ಪಸಂಖ್ಯಾತ ನಾಯಕರ ಪ್ರಚಾರದಿಂದ ದೂರು ಮುಸ್ಲಿಂ ನಾಯಕರ ವಿರುದ್ಧ ಎಸ್ ಮಲ್ಲಿಕಾರ್ಜುನ್ ಕಿಡಿಕಾರ್ತಾ ಇದ್ದಾರೆ ಅಬ್ದುಲ್ ಜಬ್ಬಾರ್ ವಿರುದ್ಧ ಸಚಿವ ಮಲ್ಲಿಕಾರ್ಜುನ್ ಕೆಂಡಾಮಂಡಲವಾಗಿದ್ದಾರೆ ಒಂದು ಚಹಾ ಕುಡಿದ್ರು ಋಣ ಇಟ್ಕೊಳ್ಬೇಕು 3 ಅವಧಿಗೆ ಪರಿಷತ್ ಸದಸ್ಯರನ್ನಾಗಿ ಮಾಡಿದ್ದು ನಾವು ಪಕ್ಷದ ಅನ್ನ ತಿಂದ ಮೇಲೆ ಕೆಲಸ ಮಾಡಬೇಕು ಅಂತ ಕಿಡಿಕಾರ್ತಾ ಇದ್ದಾರೆ ಅಬ್ದುಲ್ ಜಬ್ಬಾರ್ಗೆ ಎಸ್ ಮಲ್ಲಿಕಾರ್ಜುನ್ ತಿರುಗೇಟನ್ನ ಕೊಟ್ಟಿರುವಂತದ್ದು ಪ್ರಚಾರಕ್ಕೆ ಕರೆದಿಲ್ಲ ಅದಕ್ಕೆ ನಾನು ಹೋಗಿಲ್ಲ ಅಂತ ಅಂದಿದ್ರು ಅಲ್ಪಸಂಖ್ಯಾತ ನಾಯಕರ ಪ್ರಚಾರದಿಂದ ದೂರು ಬಂದಿರುವಂತದ್ದು ಮುಸ್ಲಿಂ ನಾಯಕರ ವಿರುದ್ಧ ಎಸ್ ಮಲ್ಲಿಕಾರ್ಜುನ್ ಅವರು ಕಿಡಿಯನ್ನ ಕಾರ್ತಿದ್ದಾರೆ ಅಬ್ದುಲ್ ಜಬ್ಬಾರ್ ವಿರುದ್ಧ ಸಚಿವ ಮಲ್ಲಿಕಾರ್ಜುನ್ ಕೆಂಡಾಮಂಡಲವಾಗಿರುವಂತದ್ದು ಒಂದ್ ಕಪ್ ಚಹಾ ಕುಡಿದ್ರು ಕೂಡ ಆ ಒಂದು ಋಣವನ್ನ ಇಟ್ಕೊಳ್ಬೇಕು ಆದ್ರೆ ಇಟ್ಕೊಂಡಿಲ್ಲ 3 ಅವಧಿಗೆ ಪರಿಷತ್ ಸದಸ್ಯರನ್ನಾಗಿ ಮಾಡಿದ್ದು ನಾವು ಆದ್ರೆ ಇದೀಗ ಆ ಒಂದು ಋಣವನ್ನ ಅವ್ರು ಇಟ್ಕೊಂಡಿಲ್ಲ ಅಂತ ಹೇಳ್ತಾ ಇರುವಂತದ್ದು ಎಸ್ ಮಲ್ಲಿಕಾರ್ಜುನ್ ಅವರು ಕಿಡಿಕಾರ್ತಾ ಇದ್ದಾರೆ ಅದು ಹೇಳ್ತಾರೆ ನೋಡಪ್ಪ ಸ್ಟಾರ್ಟಿಂಗ್ ಹೇಳಿದ್ರು ಅದು ಏನ್ ಬೇಕಾಗಿದ್ದಿಲ್ಲ ಎಲ್ಲರೂ ಕುತ್ಕೊಂಡೆ ಡಿಸೈಡ್ ಮಾಡಿದ್ದಲ್ಲ ಎಲ್ಲರೂ ಹೈಕಮಾಂಡ್ ಮೇಲೆ ಬಿಟ್ಟಿದ್ದು ಹೈಕಮಾಂಡ್ ಯಾರಿಗೆ ಕೊಡ್ತದ ಕೊಡ್ರಪ್ಪ ಅಂದ್ವಿ ನಾವು ಪ್ರಚಾರ ಕರೆದ ಬರ್ತಿದ್ದೆ ಅಂತ ಕರೆದೇ ಇಲ್ಲ ಅಂತ ನಾವು ಈಗ ಒಂದು ಚಾ ಕುಡಿದ್ರು ನಾವು ಒಂದು ಋಣ ಹಿಡ್ಕೋಬೇಕು ಯಾರ ಮನೆಯಾಗರಾಗ್ಲಿ ಯಾರ ಹತ್ರನಾಗ್ಲಿ ಒಂದು ಹೆಲ್ಪ್ ಮಾಡಿದ್ರೆ ಯಾರಾದ್ರೂ ಏನಾದ್ರು ಒಂದು ಹೆಲ್ಪ್ ಮಾಡಿದ್ರೆ
ಒಂದು ಋಣ ಇಟ್ಕೊಂಡು ಅವ್ರು ನಾವೇ ಹೋಗ್ಬೇಕು. ಈಗ 3 ವರ್ಷದ ಹಿಂದೆ 3 ಟರ್ಮ್ ಹಿಂದೆ ಅಪ್ಪರು ನಾನೇ ಸೇರಿ MLC ಮಾಡಿದ್ದು. ಅಪ್ಪರು ನಾವು ಸೇರಿ 3 ತಿಂಗಳ 6 ತಿಂಗಳಿಂದ 45 ಸ್ಟಾರ್ಟಿಂಗ್ ಮಾಡಿಸಿದ್ದು ಅವಾಗ ಸಿದ್ದರಾಮಯ್ಯನವ್ರಿಗೆ ಹೇಳಿ ಹೈಕಮಾಂಡ್ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಆಮೇಲೆ ಇನ್ನೊಂದು ಟರ್ಮ್ ಎಕ್ಸ್ಟೆಂಡ್ ಕೊಟ್ಟು ಮತ್ತೊಂದು ಟರ್ಮ್ ಎಕ್ಸ್ಟೆಂಡ್. ಋಣ ಇಲ್ಲೇನು 12 ವರ್ಷ ಎದುರು ಋಣ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಋಣ ಇದೆ. ಕಾಂಗ್ರೆಸ್ ಪಕ್ಷದ ಅನ್ನ ತಿಂದಿ ಮೇಲೆ ಮಾಡ್ಬೇಕು. ಅದು ಅವ್ರು ಕರಿಬೇಕು ಇವ್ರು ಕರಿಬೇಕು ಅನ್ನೋದಲ್ಲಪ್ಪ. ಈಗ ನಾವು ಯಾರನ್ನ ಕರಿತಾರ ನಮಗೆ ನಮ್ಮ ಪಡಿ ನಾವು ಫೋನ್ ಮಾಡಿ ಹೋಗ್ತೇವಿ, ಹೋಗಿ ಮಾಡ್ಬೇಕು. ಯಾವ್ಯಾವ ಕೆಲ್ಸಕ್ಕೆ ಬರಲಿಲ್ಲ ಹಿಡ್ಕೊಂಡು ಮಾತಾಡಿದ್ವಿ ಆಮೇಲೆ ನಾವು ಮಾತಾಡೋದು ಬೇಡ. ಒಳ್ಳೆ ರೀತಿಯಿಂದ ಚುನಾವಣೆ ಮಾಡೋಣ. ಮಾಡೇವಿ, ಒಳ್ಳೆ ಜನಗಳ ರೆಸ್ಪಾನ್ಸ್ ಐತಿ. ಹೈಕಮಾಂಡ್ ಲೆಫ್ಟ್ ದಿ ಹೈಕಮಾಂಡ್ ಏನೇ ಒಂದು ಹೇಳಿದ್ರು ಒಂದು ಚಾಚು ತಪ್ಪದೆ ಕೆಲಸ ಮಾಡೋ ಕೆಲಸ ನಮ್ದು ಕಾರ್ಯಕರ್ತರು. ನಾವು ಮಂತ್ರಿ ಆಗ್ಲಿ ಯಾರಾಗ್ಲಿ ಕಾರ್ಯಕರ್ತರಾಗಿ ಕೆಲಸ ಮಾಡ್ಬೇಕು. ಕೆಲಸ ಮಾಡಿ ಒಂದು ಚುನಾವಣೆಯಲ್ಲಿ ಸ್ಟಾರ್ಟಿಂಗ್ ಅದು ಹೇಳ್ತಾನೆ ನೋಡಪ್ಪ. ಸ್ಟಾರ್ಟಿಂಗ್ ಹೇಳಿದ್ರು ಅದನ್ನೇನ್ ಬೇಕಾಗಿದ್ದಿಲ್ಲ. ಎಲ್ಲರೂ ಕುತ್ಕೊಂಡೆ ಡಿಸೈಡ್ ಮಾಡಿದ್ದಲ್ಲ, ಎಲ್ಲರೂ ಹೈಕಮಾಂಡ್ ಮೇಲೆ ಬಿಟ್ಟಿದ್ದು. ಹೈಕಮಾಂಡ್ ಯಾರಿಗೆ ಕೊಡ್ತದ ಕೊಡ್ರಪ್ಪ ಅಂದ್ವಿ ನಾವು. ಪ್ರಚಾರ ಕರೆದ್ರೆ ಬರ್ತಿದ್ದೆ ಅಂತ ಜಬ್ಬಾರ್ ಅವರು ಕರೆದೇ ಇಲ್ಲ ಅಂತ. ನಾವು ಈಗ ಒಂದು ಚಾ ಕುಡಿದ್ರು ನಾವು ಒಂದು ಋಣ ಹಿಡ್ಕೋಬೇಕು. ಯಾರ ಮನೆಯಾಗರಾಗ್ಲಿ ಯಾರ ಹತ್ರನಾಗ್ಲಿ ಒಂದು ಹೆಲ್ಪ್ ಮಾಡಿದ್ರೆ, ಯಾರಾದ್ರೂ ಏನಾದ್ರು ಒಂದು ಹೆಲ್ಪ್ ಮಾಡಿದ್ರೆ ಒಂದು ಋಣ ಹಿಡ್ಕೊಂಡು ಅವ್ರು ನಾವೇ ಹೋಗ್ಬೇಕು. ಈಗ 3 ವರ್ಷದ ಹಿಂದೆ 3 ಟರ್ಮ್ ಹಿಂದೆ ಅಪ್ಪರು ನಾನೇ ಸೇರಿ MLC ಮಾಡಿದ್ದು. ಅಪ್ಪರು ನಾವು ಸೇರಿ 3 ತಿಂಗಳ 6 ತಿಂಗಳಿಂದ 45 ಸ್ಟಾರ್ಟಿಂಗ್ ಮಾಡಿಸಿದ್ದು ಅವಾಗ ಸಿದ್ದರಾಮಯ್ಯನವ್ರಿಗೆ ಹೇಳಿ ಹೈಕಮಾಂಡ್ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಆಮೇಲೆ ಇನ್ನೊಂದು ಟರ್ಮ್ ಎಕ್ಸ್ಟೆಂಡ್ ಕೊಟ್ಟು ಮತ್ತೊಂದು ಟರ್ಮ್ ಎಕ್ಸ್ಟೆಂಡ್. ಋಣ ಇಲ್ಲೇನು? ಎಸ್ ಮಲ್ಲಿಕಾರ್ಜುನ್ ಅವರು ಹೇಳ್ತಾ ಇದ್ದದನ್ನ ಗಮನಿಸ್ತಾ ಇದ್ವಿ. ಎಲ್ಲೋ ಒಂದ್ ಕಡೆ ಚಹಾ ಕುಡಿದ್ರು ಕೂಡ ಆ ಒಂದು ಋಣವನ್ನ ಇಟ್ಕೊಳ್ಬೇಕು ಅಂತ ಹೇಳ್ತಿದ್ರು. ಆದ್ರೆ ಎಷ್ಟೋ ಶಾಮನೂರು ಶಿವಶಂಕರಪ್ಪ ಅವರು ಗೆಲ್ಲೋದಕ್ಕೆ ಕಾರಣನೇ ಅಲ್ಪಸಂಖ್ಯಾತರು. ಹಾಗೆ ನೋಡಿದ್ರೆ ಅಲ್ಪಸಂಖ್ಯಾತರಿಗೆ ನೀವು ಟಿಕೆಟ್ ಅನ್ನ ಕೊಡ್ಬೇಕಿತ್ತು, ಆದ್ರೂ ಕೂಡ ಕೊಡ್ಲಿಲ್ಲ. ಆದ್ರೆ ಇವಾಗ ಅಬ್ದುಲ್ ಜಬ್ಬಾರ್ ಅವ್ರು ಹೇಳ್ತಾ ಇರುವಂತದ್ದು ಚಹಾ ಕುಡಿದ್ರು ಕೂಡ ಆ ಒಂದು ಋಣವನ್ನ ಇಟ್ಕೊಳ್ಬೇಕು ಅಂತ ಮಲ್ಲಿಕಾರ್ಜುನ್ ಅವರು ಹೇಳ್ತಿದ್ದಾರೆ.